ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚರಿಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹಾಯ್ ಹಾಯ್ ಮಾಡು. ಆ್ಯಕ್ಚುಲಿ ಇವತ್ತೊಂದು ಚರಿಮಾಗೊಂದು ಸರ್ಪ್ರೈಸ್ ಇದೆ. ಅವಳ ಅಜ್ಜಿ ಬರ್ತಾ ಇದ್ದಾರೆ. ಸೊ ಆಫ್ಟರ್ 4 ಮಂತ್ ಆದಮೇಲೆ ಬರ್ತಾ ಇರೋದು. ಸೊ ಅವನ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಚರಿಮಾ ಅವ್ರನ್ನ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ. ಸೊ ಇದು ನನ್ನ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ, ಟೈಮ್ ಆಯಿತು. ಗೈಸ್, ಟೈಮ್ ಇವಾಗ ಬಂದು 5:45 ಆಗಿದೆ. ನಾನು ಮತ್ತು ಚರಿಮಾ ಇಬ್ಬರು ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹೇಳಿದ್ನಲ್ಲ, ನಮ್ಮಮ್ಮನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಅವರು ಕೇರಳದಿಂದ ಮಾರ್ನಿಂಗೇ ಬಸ್ ಹತ್ತಿದ್ದಾರೆ ಗೈಸ್. 6 o'clockಗೆ ರೀಚ್ ಆಗ್ತಾರೆ. ಸೊ ನಾವು ವಿತಿನ್ ಅವ್ರಿಗೆ ಮುಂಚೆನೇ ಹೋಗಿ ಇರಬೇಕು ಅಂತ ಅಂದ್ಕೊಂಡು ಬೇಗ ರೆಡಿಯಾಗಿ ಹೋದ್ವಿ. ಬಟ್ ನಮಗಿನ್ನು 15 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು. ಸೊ ಅಲ್ಲಿ ಹೋಗಿ ನಾವು ವೆಯ್ಟ್ ಮಾಡಿ ಸೊ ಫೈನಲಿ ಅವ್ರ ಅಜ್ಜಿ ಬರೋ ಟೈಮ್ ಆಯಿತು. ನಮ್ಮಮ್ಮ ಬರೋ ಟೈಮ್ ಆಯಿತು. ಅಲ್ಲಿ ತನಕ ನನಗೆ ಚರಿಮನ ಕಂಟ್ರೋಲ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಹೆಂಗೋ ಕಷ್ಟಪಟ್ಟು ಫೋನ್ನೆಲ್ಲ ತೋರಿಸಿ ಅವಳನ್ನ ಸೈಲೆಂಟಾಗಿ ಇರಿಸಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದಳು. ಆಫ್ಟರ್ 4 ಮಂತ್ಸ್ ಆದಮೇಲೆ ನೋಡ್ತಾ ಇರೋದು. ಚರಿಮಾ ಅಂತೂ ಫುಲ್ ಶಾಕ್ ಆಗಿದ್ದಾಳೆ. ಫುಲ್ ಅವಳಿಗಂತೂ ನಿಜವಾಗ್ಲೂ ಸರ್ಪ್ರೈಸ್ ಥರ ಫುಲ್ ಅವ್ರನ್ನೇ ನೋಡ್ತಾ ಇದ್ಲು. ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಮತ್ತು ಚೆರಿನೂ ಅಷ್ಟಾಗಿ ಊಟ ಮಾಡಿರಲಿಲ್ಲ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೇನೋ ಗೊತ್ತಿಲ್ಲ ಗೈಸ್. ಸೊ ಬಂದಿದ್ದೀವಿ, ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ನಾಲ್ಕು ತಿಂಗಳಾದ್ಮೇಲೆ ಪಾಪುನ ನಿಮ್ಮ ಪ್ರೀತಿಯ ಮಗಳನ್ನ ನೋಡ್ತಾ ಇರೋದು ಏನ್ ಅನ್ಸ್ತಾ ಇದೆ? ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಇವಾಗ ಏನೋ ಒಂಥರ ಖುಷಿ ಆಗ್ತಾ ಇದೆ. ಹೇಳಕ್ಕಾಗದ ಇರೋಷ್ಟು ಖುಷಿ ಆಗ್ತಾ ಇದೆ. ಅಮ್ಮಮ್ಮ ಅಂದ ಅವಳ ಖುಷಿಗೆ ಇದೇ ಇಲ್ಲ, ಅಷ್ಟು ಫುಲ್ ಹ್ಯಾಪಿ. ಸೊ ಗೈಸ್, ರಾತ್ರಿ ಅಡಿಗೆ ಅಂತೂ ಏನು ಮಾಡಂಗಿಲ್ಲ. ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಅಗೇನ್ ಎದ್ದು ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಪ್ಪ ಅಂತಂದರೆ ಮೂವಿಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಟೈಮ್ ಬಂದು 9:30 ಆಗಿದೆ. ನಾವು 10:10 ಶೋ. ಸೊ ಕಿರಣ್ ಕೂಡ ಬರ್ತಾ ಇದ್ದಾರೆ ಆನ್ ದ ವೇ. ನಾನು ರೆಡಿ ಆಗಿದ್ದೀನಿ. ಯಾವ ಮೂವಿಗೆ ಹೋಗ್ತಾ ಇರೋದಪ್ಪ ಅಂತಂದರೆ ಚೂಮಂತರ್ ಮೂವಿಗೆ ಹೋಗ್ತಾ ಇರೋದು. RR ಮೂವಿ ಅಂತೆ. ಸ್ವಲ್ಪ ಸಖತ್ ಥ್ರಿಲ್ಲಿಂಗ್ ಆಗಿದೆ ಅಂತ ಅಂದರು. ಸೊ ಹೆಂಗೋ ಅಮ್ಮನೂ ಬಂದಿದ್ದಾರೆ. ಪಾಪುನ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಹೇಗಿದೆ ಮೂವಿ ನೋಡ್ಬಿಟ್ಟು ರಿವ್ಯೂ ಕೊಡ್ತೀನಿ. ಹಾಗೇನೆ ಕಿರಣ್ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇಲ್ಲಿ DRCಗೆ ಬಂದಿದ್ದೀವಿ. ಇನ್ನೂ 10 ಮಿನಿಟ್ಸ್ ಇದೆ ಮೂವಿ ಸ್ಟಾರ್ಟ್ ಆಗೋಕ್ಕೆ. ಸೊ ಇದೇ ಫಸ್ಟ್ ಟೈಮ್ ಬಂದಿರೋದು, ಒಂಥರ ಚೆನ್ನಾಗಿದೆ. ಇಲ್ಲ ಸೊ ಗೈಸ್, ಇನ್ನು ಮೂವಿ ಸ್ಟಾರ್ಟ್ ಆಗೋಕ್ಕೆ ಒಂದು 5 ಮಿನಿಟ್ಸ್ ಇದೆ. ಬ್ರೇಕಲ್ಲಿ ಸಿಗ್ತೀನಿ ಗೈಸ್. ಮೂವಿ ಮುಗಿಸ್ಕೊಂಡು ಇವಾಗ ಜಸ್ಟ್ ಆಚೆ ಬಂದ್ವಿ. ಕಿರಣ್ ಗಾಡಿ ಪಾರ್ಕಿಂಗಿಂದ ತಗೊಂಡು ಬರಕ್ಕೆ ಹೋಗಿದ್ದಾನೆ. ಮೂವಿ ಅಂತೂ ಸಖತ್ ಇಷ್ಟ ಆಯಿತು ಗೈಸ್. ಸಖತ್ ಥ್ರಿಲ್ಲಿಂಗ್ ಆಗೈತೆ, ಟ್ವಿಸ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಒನ್ 1 ಗಂಟೆ ಆಗಿದೆ. ಮಿಡ್ ನೈಟ್ 1 ಗಂಟೆ ಆಗಿದೆ ಗೈಸ್. ಮೂವಿ ರಿವ್ಯೂ ಹೇಳಬೇಕು ಅಂತಂದರೆ ನನಗಿಷ್ಟ ಆಯಿತು. ಒಂಥರ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ಬೋದು.
ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ನಮ್ಮಂತದ್ದು ಏನು ಅರ್ಥ ಆಗಲಿಲ್ಲ. ನನ್ಗೆ ಸಖತ್ ಇಷ್ಟ ಆಯಿತು ಗೈಸ್. ಸಖತ್ ಅಂತಂದರೆ ಅಯ್ಯೋ ನಿಜವಾಗ್ಲೂ ಆರ್ ಮೂವೀಸ್ನ ಥಿಯೇಟ್ರಲ್ಲಂತೂ ನೋಡಲೇಬಾರ್ದು ಯಪ್ಪ. ಸೊ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ ಗಾಯ್ಸ್. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಹಾಗೆಯೇ ಕೀಪ್ ವಾಚಿಂಗ್.